ಗುರುವಾರ ದೆಹಲಿಗೆ ತೆರಳಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಮತ್ತೆ ಸಚಿವ ನಾಗೇಂದ್ರ ರಾಜೀನಾಮೆ ಖಚಿತನಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಈಗ ಬಾಕಿ ಉಳಿದಿರುವಂತಹ ಒಂದೇ ಒಂದು ಸ್ಥಾನ. ಆ ಸ್ಥಾನ ಮಹಿಳಾ ಕೋಟಾವಾಗಿ ಭರ್ತಿಯಾಗುತ್ತಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕಿದೆ. ಮಹಿಳಾ ಕೋಟಾದಲ್ಲಿ ಜಾಕ್ ಪಾಟ್ ಸಿಗೋದಾದ್ರೆ ಸಿಗೋದ್ ಯಾರಿಗೆ ಅನ್ನೋ ಪ್ರಶ್ನೆ. ಕಾಂಗ್ರೆಸ್ ಹಿರಿಯ ಶಾಸಕರ ಬೇಗುದಿಯನ್ನ ತಳಿಸ್ತಾರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ. ನಾಳೆ ಹೈಕಮಾಂಡ್ ನಾಯಕರೊಂದಿಗೆ ಮೀಟಿಂಗ್ ಇದೆ. ಡಿಕೆ ಶಿವಕುಮಾರ್ ತೆರಳುತ್ತಾ ಇದ್ದಾರೆ ದೆಹಲಿಗೆ. ಕಾಂಗ್ರೆಸ್ನಲ್ಲಿರುವಂತಹ ಈ ಅತೃಪ್ತರ ಬೇಡಿಕೆಗಳೇನಿದೆ ಆ ಬೇಡಿಕೆಗಳೆಲ್ಲವೂ ಕೂಡ ಈಡೇರುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆ. ಸಿದ್ದರಾಮಯ್ಯ ಬಣದ ನಾಯಕರಿಗೆ ಪಟ್ಟ ಒಲಿಯುತ್ತಾ ಅಥವಾ ಇರುವಂತಹ ಒಂದೇ ಒಂದು ಸ್ಥಾನವನ್ನ ಮಹಿಳಾ ಕೋಟಾದ ಅಡಿಯಲ್ಲಿ ಮಹಿಳೆಯರಿಗೆ ನೀಡುವಂತಹ ನಿಟ್ಟಿನಲ್ಲಿ ನಿರ್ಧಾರಗಳಾಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಸದ್ಯಕ್ಕಿದೆ. ಹೈಕಮಾಂಡ್ ಜೊತೆಗೆ ಈ ಪಟ್ಟದ ಬಗ್ಗೆ ಮಾತುಕತೆ ಮಾಡೋದಕ್ಕೆ ಚರ್ಚೆಯನ್ನ ಮಾಡೋದಕ್ಕೆ ತೆರಳುತ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಅದೇ ಸಂದರ್ಭದಲ್ಲಿ ಸಂಪುಟಕ್ಕೆ ಮೈನರ್ ಸರ್ಜರಿ ಆಗೋದು ಖಚಿತನಾ? ಈಗಾಗಲೇ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ನುಂಗಲಾರದ ತುತ್ತಾಗಿದೆ. ನಾಗೇಂದ್ರ ಅವರನ್ನ ಸಚಿವರನ್ನಾಗಿ ಮತ್ತೆ ನೇಮಕ ಮಾಡಿಕೊಂಡಿರೋದು. ಆದ್ರೆ ಈ ಬಾರಿ ವಿಪಕ್ಷಗಳು ಪಟ್ಟಿ ಹಿಡಿದಿರೋದು ನೋಡಿದ್ರೆ ಎಲ್ಲಿವರೆಗೂ ರಾಜೀನಾಮೆ ನೀಡೋದಿಲ್ವೋ ಅಲ್ಲಿವರೆಗೂ ತಮ್ಮ ಪಟ್ಟನ್ನ ಸಡಿಲಿಸಲ್ಲ. ಪ್ರತಿಭಟನೆಗಳು, ಧರಣಿಗಳು, ಅದರ ಜೊತೆಯಲ್ಲಿ ಈಗಾಗಲೇ ಬಿಜೆಪಿ ಹಾಗೂ ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿರುವಂತಹ ಸಭೆಗಳು ಇದೆಲ್ಲವೂ ಕೂಡ ಒಂದು ಕಡೆ ಆದ್ರೆ ಮತ್ತೊಂದು ಹಂತಕ್ಕೆ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರೋದ್ರಿಂದ ಮುಜುಗರ ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ ಮತ್ತೆ ರಾಜೀನಾಮೆಯನ್ನ ಪಡೀತಾರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕಿದೆ. ನಾಳೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಹಾಗಾಗಿ ಈ ಒಂದಷ್ಟು ಚರ್ಚೆಗಳು ಸರ್ವೇ ಸಾಮಾನ್ಯವಾಗಿ ಆಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಈಗ ಗಮನಿಸ್ತಾ ಇದೀವಿ ನಾಳೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಸರ್ವೇ ಸಾಮಾನ್ಯವಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಯಾವ ವಿಚಾರವಾಗಿ ಚರ್ಚೆ ಮಾಡಬಹುದು ಅಂತ ಇಲ್ಲಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಒಂದು ರಾಜೀನಾಮೆ ಖಚಿತವೋ ಅದರ ಜೊತೆಯಲ್ಲಿ ಇರುವಂತಹ ಒಂದು ಸ್ಥಾನ ಯಾರಿಗೆ ಕೊಡಬಹುದು ಅನ್ನುವಂತಹ ಮಾಹಿತಿ ಏನೇನು ಚರ್ಚೆಗಳಾಗ್ತಾ ಇದೆ ಓವರ್ ಆಗಿ ಡೀಟೇಲ್ಸ್ ಏನಿದೆ? ಒಂದು ವಿಚಾರ, ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇರೋದ್ರಿಂದ ಸಾಮಾನ್ಯವಾಗಿ ಒಂದಿಷ್ಟು ವಿಚಾರಗಳಲ್ಲಿ ಕ್ಲಾರಿಟಿ ತೆಗೆದುಕೊಂಡು ಬರುವಂತ ನಿರೀಕ್ಷೆ ಇರುವಂತದ್ದು. ಸಂಪುಟದಲ್ಲಿ ಓರ್ವ ಮಹಿಳಾ ಸಚಿವ ಸ್ಥಾನ ಖಾಲಿ ಇದೆ, ಅದನ್ನ ಯಾರಿಗೆ ಮಾಡ್ತಾರೆ, ಅಲ್ಲಿಗೆ ಯಾರೆಲ್ಲ ಈಗ ಒಂದು ರಿಸರ್ವೇಶನ್ ಅನ್ನ ಹಾಕಿದ್ದಾರೆ ಅಥವಾ ಯಾರೆಲ್ಲ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಅನ್ನೋದು. ಸಿದ್ದರಾಮಯ್ಯನವರ ಕೋಟ ಒಂದ್ ಕಡೆ ಇರುತ್ತೆ, ಪಕ್ಷದ ಅಧ್ಯಕ್ಷರ ಕೋಟ ಒಂದ್ ಕಡೆ ಇರುತ್ತೆ, ಸಿಎಂ ಅವರ ಕೋಟ ಒಂದ್ ಕಡೆ ಇರುತ್ತೆ, ಹೈಕಮಾಂಡ್ ಸೂಚಿಸುವಂತ ಹೆಸರು ಕೂಡ ಇರುತ್ತೆ. ಈ ಇಷ್ಟು ಪರ್ಮಿಟೇಷನ್ ಕಾಂಬಿನೇಷನ್ ಅನ್ನ ವರ್ಕೌಟ್ ಮಾಡಿ ಯಾವ ಮಹಿಳೆಗೆ ಸ್ಥಾನ ಸಿಗುತ್ತೆ ಅನ್ನೋದು ಲೆಕ್ಕಾಚಾರವನ್ನ ಬಹುತೇಕ ನಾಳೆ ಫೈನಲ್ ಮಾಡ್ಕೊಂಡು ಬರ್ತಾರೆ ಅನ್ನೋದು ನಿರೀಕ್ಷೆ ಇರುವಂತದ್ದು. ಮತ್ತೊಂದು ಕಡೆಗೆ ವಿಪಕ್ಷಗಳು 2 ವಾರ ನಡೆದಂತಹ ಸದನದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಮಯ ವ್ಯರ್ಥ ಮಾಡ್ತು ಅಂತ ಆಡಳಿತ ಪಕ್ಷ ಆರೋಪ ಮಾಡ್ತಿರುವಂತದ್ದು ಕೇವಲ ಒಂದು ವಿಚಾರಕ್ಕೆ, ರಾಘೇಂದ್ರ ಅವರ ರಾಜೀನಾಮೆಯನ್ನು ಕೋರ್ತಾ ಇತ್ತು. ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ನೀಡುವ ಪ್ರಸಂಗವೂ ಇಲ್ಲ, ಪ್ರಮೇಯವೂ ಇಲ್ಲ. ಯಾಕಂದ್ರೆ ನಾಗೇಂದ್ರ ವಿರುದ್ಧ ಯಾವುದೇ ಆರೋಪ ಸಾಬೀತಾಗಿಲ್ಲ. ಅವರ ಹೆಸರನ್ನ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದ್ರೆ ಅವರು ಈ ಹಿಂದೆ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದು ಆಯ್ತು, ಜೈಲಿಗೆ ಹೋಗಿದ್ದು ಆಯ್ತು, ವಾಪಸ್ ಬಂದಿದ್ದು ಆಯ್ತು. ಅವರ ಒಂದು ಬ್ಯಾಕ್ ಗ್ರೌಂಡ್ ಚೆಕ್ ಅನ್ನ ಹೈಕಮಾಂಡ್ ಮಾಡಿದ ನಂತರವೇ ಅವರಿಗೆ ಸಚಿವ ಸ್ಥಾನವನ್ನು ನೀಡಿರುವಂತದ್ದು. ಯಾಕಂದ್ರೆ ಅವರ ವಿರುದ್ಧ ಯಾವುದೇ ಬ್ಲಾಕ್ ಮಾರ್ಕ್ ಇರಲಿಲ್ಲ, ಅವರು ತಪ್ಪಿತಸ್ಥರು ಅಂತ ಎಲ್ಲೂ ಕೂಡ ಪ್ರೂವ್ ಆಗಿಲ್ಲ. ಆ ಕಾರಣದಿಂದ ಅವರ ಸಚಿವ ಸ್ಥಾನವನ್ನು ವಾಪಸ್ ಅವರಿಗೆ ನೀಡಲಾಗಿದೆ ಅಂತ ಇಡೀ ಸರ್ಕಾರ ಅವರ ಪರವಾಗಿ ನಿಂತ್ಕೊಂಡಿದೆ. ಮತ್ತೊಂದು ಕಡೆ ನಾಗೇಂದ್ರ ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಎಂಎಲ್ಸಿಗಳ ಸ್ಥಾನ ತೆರವಾಗಿದೆ, ಅಲ್ಲಿಗೆ ನಾಮನಿರ್ದೇಶನ ಮಾಡಬೇಕಾದಂತಹ ಸದಸ್ಯರ ಹೆಸರೇನು, ಅಲ್ಲೂ ಕೂಡ 5 ಸೀಟ್ಗಳು ಖಾಲಿಯಾಗಿರೋದ್ರಿಂದ ಯಾರಿಗೆ ಎಷ್ಟು ಸೀಟ್ಗಳ ಕೋಟಾವನ್ನು ನೀಡಲಾಗುತ್ತೆ, ಅಲ್ಲಿಗೆ ವಾಪಸ್ ಕಾಂಬಿನೇಷನ್ ಬಿಕೆ ಹರಿಪ್ರಸಾದ್, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಹೈಕಮಾಂಡ್ 4 ಜನರ ಕಾಂಬಿನೇಷನ್ ಅಲ್ಲಿ ಯಾರಿಗೆ ಎಷ್ಟು ಸೀಟ್ ಅನ್ನು ನೀಡಬೇಕಾಗುತ್ತೆ, ಯಾವ ವ್ಯಕ್ತಿಗೆ ನೀಡಬೇಕಾಗುತ್ತೆ ಅನ್ನೋದು ವಿಚಾರವನ್ನು ಕೂಡ ಮಾತನಾಡುವಂತ ನಿರೀಕ್ಷೆ ಇದೆ. ವಿಷಯನ ಹೊರತುಪಡಿಸಿ ಬೋರ್ಡ್ಗಳಿಗೆ ನೇಮಕವಾಗಬೇಕಾದಂತಹ ಸದಸ್ಯರು ಹಾಗೂ ಅಧ್ಯಕ್ಷರ ಹೆಸರುಗಳನ್ನ ಕೂಡ ಇದೇ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡುವಂತ ನಿರೀಕ್ಷೆ ಇರುವಂತದ್ದು. ವಿಷಯನ ಹೊರತುಪಡಿಸಿ ಯಾವ ರೀತಿ ಸರ್ಕಾರವನ್ನ ಈಗ ಮುನ್ನಡೆಸಬೇಕಾದಂತ ಅನಿವಾರ್ಯತೆ ಇದೆ. ಯಾಕಂದ್ರೆ ಸರ್ಕಾರದಲ್ಲಿ ಅಸಮಾಧಾನ ಹೊಂದಿರುವಂತ ಶಾಸಕರೇ ಹೆಚ್ಚಾಗಿದ್ರು. ಒಂದಿಷ್ಟು ಜನ ಯಾವಾಗ 2ನೇ ಹಂತದ ಸಂಪುಟ ಪುನಾರಚನೆ ಆಯ್ತು, ವಿಸ್ತರಣೆ ಆಯ್ತು, ಆ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತ ರಾಜೀನಾಮೆ ನೀಡೋದಕ್ಕೆ ಮುಂದಾಗಿದ್ದು. ಆದ್ರೆ ಅವರಷ್ಟು ಜನರಿಗೆ ಈಗ ಬೇರೆ ಯಾವ್ದಾದ್ರು ಒಂದು ಜಾಗವನ್ನು ತೋರಿಸಬೇಕಾಗತ್ತೆ, ಅಂದ್ರೆ ಯಾವ್ದಾದ್ರು ಒಂದು ಸ್ಥಳವನ್ನ ಅವರಿಗೆ ಗುರುತಿಸಬೇಕಾಗತ್ತೆ, ಅಧ್ಯಕ್ಷ ಸ್ಥಾನವನ್ನು ನೀಡಬೇಕಾಗತ್ತೆ. ಅವರಿಗೆ ಮನಸ್ಸಿಗೆ ತೃಪ್ತಿಪಡಿಸುವಂತ ಕೆಲಸವನ್ನ ಪಾರ್ಟಿ ಮಾಡಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ಯಾವ ರೀತಿ ಯಾರಿಗೆ ಹಿರಿಯತೆ ಆಧಾರದ ಮೇಲೆ, ಅವರ ಎಕ್ಸ್ಪೀರಿಯನ್ಸ್ ನ ಆಧಾರದ ಮೇಲೆ, ಅವರು ಯಾವ್ದ್ರಲ್ಲಿ ನಿಪುಣರಾಗಿದ್ದಾರೆ ಅದರದ ಆಧಾರದ ಮೇಲೆ ಕೂಡ ಈಗ ಆ ಹೆಸರುಗಳನ್ನ ಫೈನಲ್ ಮಾಡುವಂತ ನಿರೀಕ್ಷೆ ಇರೋದ್ರಿಂದ ಬಹುತೇಕ ಡಿಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಒಂದು ಮಹಿಳಾ ಕೋಟಾ ಭರ್ತಿ ಮಾಡೋದಕ್ಕೆ ಮೊದಲನೇ ಮಾತುಕತೆ ಆಗುತ್ತೆ. ರಾಜೇಂದ್ರ ಅವರ ವಿಚಾರದಲ್ಲಿ ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ ಅನ್ನೋ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಲಾಗುತ್ತೆ.
ಅದ್ರ ಜೊತೆಗೆ ಸಚಿವ ಸ್ಥಾನದ ಅರ್ಹರು ಯಾರಿದ್ರು ಅವ್ರಿಗೆ ಯಾರು ಸಿಕ್ಕಿಲ್ಲ, ಅಸಮಾಧಾನಿತರಿದ್ದಾರೆ, ಅವ್ರ ಬಗ್ಗೆ ಚರ್ಚೆ ಆಗುತ್ತೆ. MLC ಸ್ಥಾನದ ವಿಚಾರವಾಗಿ ಕೂಡ ಚರ್ಚೆ ಆಗುವಂತ ನಿರೀಕ್ಷೆ ನಾವು ಹೊಂದಬಹುದಾಗಿರುವಂತದ್ದು ಅಶ್ವಿನಿ. ರೈಟ್ ಅಭಿಷೇಕ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ.